ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್. ಮೂಗಿನ ದುರ್ನಾತ ಕಡಿಮೆಯಾಗಲು ಹೀಗೆ ಮಾಡಿ. ತುಳಸಿ ಎಲೆ ಕಡ್ಡಿಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಬಟ್ಟೆಯಲ್ಲಿ ಹಾಕಿ ಶೋಧಿಸಿಕೊಂಡು ಇದನ್ನು 2 ಮೂಗಿನ ಹೊಳ್ಳೆಗಳಿಗೆ ಪ್ರತಿದಿನ ಏರಿಸಿಕೊಳ್ಳುವುದರಿಂದ ಮೂಗಿನಿಂದ ಬರುವ ಕೆಟ್ಟ ವಾಸನೆ, ನೀರು ಬರುವುದು, ಮೂಗಿನಲ್ಲಿ ನವೆ ಆಗುವುದು ಹಾಗೂ ಸೀನು ಬರುವುದು ಕಡಿಮೆಯಾಗುತ್ತದೆ. ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಜಜ್ಜಿ ರಸ ತೆಗೆದು ಚೆನ್ನಾಗಿ ಶೋಧಿಸಿಕೊಂಡು ಮೂಗಿಗೆ 2 ಹನಿ ಹಾಕಿಕೊಳ್ಳುವುದರಿಂದ ಮೂಗು ಕಟ್ಟುವಿಕೆ, ದುರ್ನಾತ ಹಾಗೂ ಕಫದ ಸಮಸ್ಯೆಯು ಕಡಿಮೆಯಾಗುತ್ತದೆ. ಉತ್ತರಾಣಿ ಗಿಡವನ್ನು ಬೇರು ಸಹಿತವಾಗಿ ಅರೆದು ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ದಿನಕ್ಕೊಂದು ಬಾರಿ ಮೂಗಿನ ಹೊಳ್ಳೆಗಳಿಗೆ 2 ಹನಿ ಹಾಕುತ್ತಾ ಬಂದರೆ ಮೂಗಲ್ಲಿ ಕೀವು ಬರುವುದು, ವಾಸನೆ ಬರುವುದು ಕಡಿಮೆಯಾಗುತ್ತದೆ. 1 ಹಿಡಿಯಷ್ಟು ಒಣ ಅವಲಕ್ಕಿಯನ್ನು ರಾತ್ರಿ ಚೆನ್ನಾಗಿ ತೊಳೆದು ಅವಲಕ್ಕಿ ಮುಳುಗುವಷ್ಟು ಹಾಲು ಹಾಗೂ 1 ಚಮಚ ಮೊಸರನ್ನು ಸೇರಿಸಿ ಇಟ್ಟು ಬೆಳಗ್ಗೆ ಇದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಹಾಕಿ ಕಲಸಿ ಖಾಲಿ ಹೊಟ್ಟೆಯಲ್ಲಿ 15 ದಿನ ತಿನ್ನುವುದರಿಂದ ಮೂಗಿನ ದುರ್ನಾತ ಕಡಿಮೆಯಾಗುತ್ತದೆ. ತುಂಬೆ ಎಲೆಯ ರಸವನ್ನು ತೆಗೆದು ಮೂಗಿನ ಹೊಳ್ಳೆಗಳಿಗೆ 2 ಹನಿ ಹಾಕಿಕೊಳ್ಳುವುದರಿಂದ ಸೈನಸ್ನಿಂದ ಬರುವ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆ ಕಡಿಮೆಯಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಬಸಿಗೆ ಸೊಪ್ಪನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಅದಕ್ಕೆ ಜ್ಯೇಷ್ಠ ಮಧು ಚೂರ್ಣ ಹಾಗೂ ಕಲ್ಲು ಸಕ್ಕರೆ ಪುಡಿ ಸೇರಿಸಿ ಪ್ರತಿದಿನ 2 ಬಾರಿ ತಿನ್ನುವುದರಿಂದ ಕ್ರಮೇಣವಾಗಿ ಮೂಗು ಕಟ್ಟುವಿಕೆ ಹಾಗೂ ಮೂಗಿನ ದುರ್ನಾತವು ಕಡಿಮೆಯಾಗುತ್ತದೆ. ಮೂಗು ಒಡೆದು ರಕ್ತ ಸುರಿಯುತ್ತಿದ್ದರೆ ತಕ್ಷಣ ಈರುಳ್ಳಿಯನ್ನು ಕತ್ತರಿಸಿ ಮೂಗಿಗೆ ಹಿಡಿದು ವಾಸನೆ ತೆಗೆದುಕೊಂಡರೆ ರಕ್ತ ಸೋರುವುದು ತಕ್ಷಣ ಕಡಿಮೆಯಾಗುತ್ತದೆ. ಬಿಳಿ ಎಕ್ಕೆ ಎಲೆಗೆ ತುಪ್ಪ ಹಚ್ಚಿ ಸ್ವಲ್ಪ ಬಿಸಿ ಮಾಡಿ ಹಿಂಡಿ ರಸ ತೆಗೆದು ಮೂಗಿನ ಹೊಳ್ಳೆಗಳಿಗೆ 2 ಹನಿ ಹಾಕಿಕೊಳ್ಳುವುದರಿಂದ ತಲೆನೋವು ಹಾಗೂ ಕಿವಿ ಸೋರುವುದು ಕಡಿಮೆಯಾಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.